ನಮಸ್ಕಾರಕ್ಕೆ ಕೇಫ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಏನೋ ಒಂದು ದೃಶ್ಯ ಇದೆ ಅಣ್ಣ. ಏನಣ್ಣ ಇದು? ಅಯ್ಯೋ ಯಾಕೆ ಚೆನ್ನಾಗಿ ನಾಚ್ಕೊಂಡ್ಬಿಟ್ರಾ? ವಾ ಬ್ಲ್ಯಾಕು ಮಾನಭಂಗ ಆಯ್ತು ಸತೀಶ್ ಅಣ್ಣನಿಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವಾಗ ಆಕ್ಚುಲಿ ಪ್ಲಾನ್ ಏನು ಅಂತಂದ್ರೆ, ನಾವಿವಾಗ ಹಿಮಾಚಲ್ ಪ್ರದೇಶದಲ್ಲಿ ನೆನ್ನೆ ತೋರಿಸಿದ್ವಲ್ಲ, ಇಲ್ಲಿ ಬಂದು ಹಾಲ್ಟ್ ಆಗಿದ್ದೀವಿ. ನೋಡಿ ವ್ಯೂ ಏನು ಮಜವಾಗಿದೆ ಅಂತ. ಸೊ ಇಲ್ಲಿಂದ ನಮ್ಮ ಪ್ಲಾನ್ ಇವತ್ತು ನಾರ್ಕಂಡವರೆಗೂ ಹೋಗ್ತೀವಿ. ಒಂದು 200-250 ಕಿಲೋಮೀಟರ್. ಸೊ ಆ 250 ಕಿಲೋಮೀಟರ್ನ ಮುಗಿಸ್ಕೊಂಡು ಬರ್ತೀವಿ. ಖುಷಿ ಏನು ಅಂತಂದ್ರೆ, ನಾವಿವಾಗ ಹಿಮಾಚಲ್ ಪ್ರದೇಶಕ್ಕೆ ಎಂಟ್ರಿ ಆಗಿರೋದೇ ಒಂಥರ ಏನೋ ಖುಷಿ. ಯಾಕಂದ್ರೆ ಅಲ್ಲಿಂದ ಕಾರ್ ಓಡಿಸ್ಕೊಂಡ್ ಬಂದಿರ್ತೀವಲ್ಲ, ಹಂಗಾಗಿ ನೋಡಿ ನಮ್ಮ ಕಾಳನು ಇಲ್ಲಿ ಆರಾಮಾಗಿ ಸೇಫಾಗಿ ನಿಂತಿದ್ದಾನೆ. ಈ ಆ್ಯಂಗಲಿಂದ ನೋಡೋಕ್ಕೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾನೆ. ಅಪ್ಪ ದೇವ್ರಿ, ಸಮಾಧಾನ. ಇಷ್ಟು ಗಾಡಿ ರೆಡಿ ಮಾಡಿಸಿರೋದಕ್ಕೂ ಒಂದು ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಸೊ ಈಗ ನೋಡಿ, ಇಲ್ಲಿ ತಿಂಡಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು. ಬಟ್ ಮೆಕ್ಡಿ ಇವೆಲ್ಲ ಇಲ್ಲೇ ಐತೆ. ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್, ದ ಫ್ಯಾಷನ್ ಎಕ್ಸ್ಪರ್ಟ್. ರೆಡಿ ಆದ್ರಾ? ಇನ್ನೇನು ಹೊರಡೋಣ? ಎಲ್ಲ ಪರ್ಫೆಕ್ಟ್. ಹಿಮಾಚಲ್ ಬಂದ್ಮೇಲೆ ಹಿಮಾಚಲ ಥರ ನೋಡಿ. ಡೆಕತ್ಲನಲ್ಲಿ ತಗೊಂಡಿದ್ನಲ್ಲ ಶೂ, ಇದೇನು ಹಾಕಂತೀನಿ ಇವಾಗ. ಮಾತ್ರ ಹೆಂಗಿದೆ ನೋಡಿ, ಒಳ್ಳೆ ಮಿಲ್ಟ್ರಿ ಶೂ ಇದ್ದಂಗೆ ಐತೆ. ಇಲ್ಲಿ ಕ್ಲೈಮೇಟ್ಗೆ ಇದು ಪರ್ಫೆಕ್ಟಾಗಿ ಐತೆ. ಬಟ್ ವಾಟರ್ ಪ್ರೂಫ್ ಅಲ್ಲ ಗೊತ್ತು ನನಗೆ. ಸ್ಟಿಲ್ ನನಗೆ ಇದೊಂಥರ ಏನೋ ಒಂಥರ ಇಷ್ಟ. ಸೊ ಹಂಗಾಗಿ ಇದೇ ಡಿಸೈನ್ನ ಮತ್ತೆ ತಗೊಂಡಿದ್ದೀನಿ. ನಾವು ಬಂದಿದ್ದೀವಿ ವಾಂಗೋ ಅನ್ನೋ ಒಂದು ಇದಕ್ಕೆ, ಆಯಿತಾ? ಸೊ ಏನಕ್ಕೆ ಅಂತಂದರೆ, ಇಡ್ಲಿ ತಿನ್ಕೊಂಡು ಹೋಗ್ಬಿಡೋಣ. ನನಗೆ ಅದರದ್ದು ಕಷ್ಟ ಗೊತ್ತು ಅಣ್ಣ. ಇಡ್ಲಿ ಸಿಗಲಿಲ್ಲ ಅಥವಾ ನಮ್ಮ ಫುಡ್ ಸಿಗಲಿಲ್ಲ ಅಂತ ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ ಮನಸ್ಸಿಗೆ. ಈಗ ಆಲೂ ಪರೋಟ ಅಂತಿದ್ದೀವಿ. ಇನ್ನೊಂದು ಸ್ವಲ್ಪ 1-3 ದಿನ ಆಯ್ತಿದ್ದಂಗೆ ಇಡ್ಲಿ ಬೇಕು, ದೋಸೆ ಬೇಕು ಅನ್ಸುತ್ತೆ. ಇದಾಗೆಲ್ಲ ಸಿಗಲ್ಲ. ಅದಕ್ಕೆ ಹೋಯ್ತಾ ಇಲ್ಲೇ ನೋಡಿ, ಇಲ್ಲಿ ವಾಂಗೋದಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ವಾಂಚ್ಬಿಟ್ಟು ಬಂದ್ಬಿಡೋಣ ಅಲ್ವಾ? ಸನ್ಗ್ಲಾಸು ಸ್ಪೋರ್ಟಿ ಟೈಪ್ ಇಲ್ವಲ್ಲ? ಹ್ಞೂ ಇಲ್ಲ ಐತಲ್ಲ. ಎಸ್ भैया ये कितना है? ये 700। इसका अलग अलग है कलर्स? कलर्स इसमें एक या दो ही होंगे, एक और नहीं काली यही मतलब एक या दो थे पीस। देखो और देख लीजिए। ಸೇಮ್ ಅದೇ ಪ್ಯಾಟರ್ನ್ ಇದೆ. सेम पैटर्न है। इसमें रेड होगा तो बहुत अच्छा है। हाँ वो ಬ್ಲ್ಯಾಕ್ है, ರೆಡ್ देख लो ನೀವು. ಆ ಕಡೆ ಸೇಮ್ ಅದೇ ಕ್ವಾಲಿಟಿ ಸೇಮ್ ಇದೆ ಅಣ್ಣ. ಆ ಕಡೆ ಅಣ್ಣ, ಆ ಕಡೆ ನಮಗೆ ಅಂತಾನೆ ಸಿಕ್ತು. ಇದಕ್ಕೆ ವಾಂಗೋ ಅಂತ ಕರಿತೇನೆ. ಇದು ಇದಾಕಿ ರೆಡ್ ನೋಡೋಣ. ಇರಿ, ರೆಡ್ ಕೇಳೋಣ. ಇದ್ರೆ ರೆಡ್ಡೇ ತಗೋಣ. ಇಲ್ಲ ನಾನು ವೈಟೇ ಬೇಕಾದ್ರೂ ತಗೋತೀನಿ, ಟೆನ್ಷನ್ ಇಲ್ಲ. ಹಾಂ ನೀವು ಹಾಕಿ ನೋಡಿ. ಹಾಂ ಇದು ಚೆನ್ನಾಗಿ ಕಾಣಿಸ್ತಿದೆ, ಇದು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ಕಣೋ. ಇಲ್ಲ ತುಂಬ ಚೆನ್ನಾಗೈತೆ. ನಮ್ಮ ದೋಸೆ ರೆಡಿ ಆಗ್ತಾ ಇದೆ ವಾಂಗೋನಲ್ಲಿ. ಫ್ರೆಶ್ ದೋಸೆ ಆರಾಮಾಗಿ ಇಲ್ಲಿಂದ ತಿನ್ಕೊಂಡು ಹೋಗೋಣ. ಓ ಇಷ್ಟೊಂದು ದೊಡ್ಡದು ಬರುತ್ತಾ? ಇತ್ನಾ ಬಡ ಈಗ ಟೀಕೆ. ನೋಡಿ ನೋಡಿ ನೋಡಿ, ಓ ಚೆನ್ನಾಗಿದೆ ಮಾತ್ರ. ಸತೀಶಣ್ಣ ಸಾಕಾಗಿದೆ. ಈಗ ಹಿಮಾಚಲ್ ಪ್ರದೇಶದ ಈ ದಾರಿನಲ್ಲಿ ನಮ್ಮ ಕಾರನ್ನು ಡ್ರೈವ್ ಮಾಡೋ ಒಂದು ಎಕ್ಸೈಟ್ಮೆಂಟಲ್ಲಿ ಅಂತ ಇದ್ದೀನಿ. ಶಿಮ್ಲಾ ಎಂಟ್ರ್ ಆಗ್ತಿದ್ದಂಗೆ ಈ ಸ್ನೋಫಾಲು ನ್ಯೂಸು ಇವೆಲ್ಲ ಕೇಳಿ ನನ್ನ ತಲೆನಲ್ಲಿ ಒಂದು ಓಡ್ತಾ ಇತ್ತು. ಹೆಂಗಾದ್ರೂ ಮಾಡಿ ಒಂದು ಸ್ನೋ ಚೈನ್ನ ತಗೊಂಡ್ಬಿಟ್ರೆ ಅಟ್ಲೀಸ್ಟ್ ಗಾಡಿ ಎಲ್ಲಾದ್ರೂ ಸಿಗಾಕೊಂಡ್ರೆ ಯಾರನ್ನು ಕೇಳದೆ ಇರೋ ರೀತಿ, ಅಥವಾ ನಮ್ಗೇನಾದ್ರು ತೊಂದರೆ ಆದಾಗ ಯಾರಾದ್ರೂ ಬಂದು ಹೆಲ್ಪ್ ಮಾಡುವಾಗ ನಿಮ್ಮ ಹತ್ರ ಸ್ನೋ ಚೈನ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋ ಬದಲು ಇಲ್ಲ ನನ್ನ ಹತ್ರ ಇದೆ ಅಂತ ಅನ್ಬೇಕು ಅಂತ ಹೇಳಿ ಸ್ನೋ ಚೈನ್ ತಗೋಬೇಕು ಅಂತ ರೆಡಿ ಮಾಡಿದೆ. ಹೋಗೋ ದಾರಿನಲ್ಲೇ ನನಗೆ ಲೆಫ್ಟ್ ಸೈಡಲ್ಲೇ ಒಂದು ಸ್ನೋ ಚೈನ್ ಅಂಗಡಿ ಸಿಗುತ್ತೆ. ಅಲ್ಲಿ ಹಾಕ್ಬಿಟ್ಟು ಆ ಅಣ್ಣನ ಹತ್ರ ಎಷ್ಟು ಅಂತ ಕೇಳಿದ್ರೆ 6,500 ಹೇಳದ. ಹಂಗೋ ಹಿಂಗೋ ಕಡಿಮೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಏನೇನೋ ಬಾರ್ಗೇನ್ ಮಾಡಕ್ಕೆ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಕೊನೆಗೂ ಅವರು ಬಗ್ಲೇ ಇಲ್ಲ. ಕೊನೆಗೆ ಈ ಜಗ್ಗದೇ ಇಲ್ಲ ಅಂದ್ಬಿಟ್ಟು ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಸ್ನೋ ಚೈನನ್ನು ಹಾಕಿಸ್ಕೊಂಡು, ಅವಶ್ಯಕತೆ ಬಿತ್ತು ಅಂತಂದಾಗ ಸ್ನೋ ಚೈನ್ನ ಹೆಂಗೆ ಹಾಕ್ಬೇಕು ಅಂತ ಅವ್ರ ಹತ್ರನೇ ಕೇಳ್ಕೊಂಡು ನಾನು ಸತೀಶಣ್ಣ ಅಲ್ಲಿಂದ ಹೊರಟ್ವಿ. ಸ್ನೋ ಚೈನ್ ಏನು ಗೊತ್ತಾ ನೋಡಿ, ಈ ತರ ಇರುತ್ತೆ. ಇದನ್ನ ಕ್ರಾಸ್ ಹಾಕೊಬೇಕು. ಅಂದ್ರೆ ಮಂಜುಗೆಡ್ಡೆ ಅಣ್ಣ ನಮ್ಗೆ ಬ್ಲಾಕ್ ಐಸ್ ಸಿಗುತ್ತಲ್ಲ, ಆ ಬ್ಲಾಕ್ ಐಸ್ ಅಲ್ಲಿ ಇದ್ರ ಅವಶ್ಯಕತೆ ಇದೆ. ಈಗ ಓಕೆ, ಈಗ 6,500 ಬೇಕಾ ಬೇಡವಾ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಮಿಸ್ ಎಲ್ಲಾರು ತಗ್ಲಾಕೊಂಡ್ರೆ ಮತ್ತೆ ನಾವು ಹೋಗುತ್ತೆ. ಬ್ಲಾಕ್ ಐಸ್ ಅಲ್ಲಿ ಗ್ರಿಪ್ ಆಗಿ ಹೋಗುತ್ತೆ. ಏನ್ ಬ್ಲಾಕ್ ಐಸ್ ಅಂದ್ರೆ ಏನ್ ಗೊತ್ತಣ್ಣ, ಹಿಂಗ್ ಒಯ್ತಾ ಇರೋದು ಜಾರತ್ ಹಿಂಗೆ. ಅದಕ್ಕೆ ನೋಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಮುಳ್ ತರ ಇದೆಯಲ್ಲ,
ಆ ಐಸ್ ಆ ಬ್ಲಾಕ್ ಗಾಜ್ ಥರ ಇದ್ರೂ ಅದನ್ನು ತೂತ್ ಮಾಡ್ಕೊಂಡು ಗ್ರಿಪ್ ಹಿಡ್ಕೊಳತ್ತೆ ಹಿಂಗೆ. ಅದಕ್ಕೋಸ್ಕರ ಬೇಕು. 6,500 ಮುಖ ನೋಡಿದ್ರೆ ಆ ಥರ ಗ್ಲಾಸಲ್ಲಿ ಹೋಗ್ತೀವಿ ನಾವು, ಆ ಥರ ಮಿಸ್ ಆಗಿದ್ದಾರೆ ಪೌಡ್ರಲ್ಲಿ ಹೋಗ್ತೀವಿ ಅಂತ ಅನ್ಕೊಂಡಿದ್ದೆ. ಇದ್ರೆ ಆ ಥರ ಇದ್ರೆ ಸೈಜ್ ಇದ್ರೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಷ್ಟೇ. ಅಂದರೆ ಈಗ ನೋಡಿ, ಈಗ ಆ್ಯಕ್ಚುಲಿ ನಮಗೋಸ್ಕರ ಹಾಕ್ಸೋಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯೂವರ್ಸ್ಗೋಸ್ಕರ ತೋರಿಸ್ಲೇಬೇಕು. ಇದನ್ನ ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಇಂಥದ್ದು ಇರಬೇಕು ಅನ್ನೋದನ್ನ ತೋರ್ಸೋಕ್ಕೆ ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಈಗ ನೋಡಿ, ಆ ಮನೆಯವ್ರ ಪಾಪ ಏನಾದ್ರು ಬರಬೇಕು ಅರ್ಜೆಂಟಿಗೆ ಅಂದ್ರೆ ಲೆಕ್ಕ ಕೇಳಿ ಅಲ್ಲಿಗೆ ಅಲ್ವಾ. ನಮ್ಗೆ ಅನ್ಸುತ್ತೆ ಇವ್ರಿಗೇನಾದ್ರು ಆರೋಗ್ಯ ಸಮಸ್ಯೆ ಆದರೆ ಅರ್ಜೆಂಟ್ಗೆ ಏನು ಮಾಡ್ತಾರೆ ಅಂತ. ಇನ್ನೊಂದು ಗೊತ್ತಾ ಕೋಟ್ಲೆ, ಇವ್ರಿಗೆ ಆರೋಗ್ಯ ಸಮಸ್ಯೆನೇ ಜಾಸ್ತಿ ಆಗಲ್ಲ ಅಲ್ವಾ. ಕಾರಣ ಪ್ರಕೃತಿ ತಾಯಿ. ಅಲ್ಲ ವೆದರ್ ತಾನೇ ಏನು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ಈಗ ನಾವು ಇರೋ ಟಾಪ್ ಇಲ್ಲಿ, ಅದಿರಲ್ಲ ಡೌನ್ ಇಲ್ಲಿ, ಅಲ್ಲಿ ನಾವು ಇಲ್ಲಿಂದನೇ ಗುರು ಅದೇ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬೇಕು ಅವ್ರು ಮೇಲ್ಗಡೆ ಬರೋಕ್ಕೇನೆ ಕೆಳಗಿಂದ. ಊಟಕ್ಕೆ ಅಂತ ಒಂದು ಜಾಗದಲ್ಲಿ ನಿಲ್ಸಿದ್ದೀವಿ ನೋಡಿ, ಫ್ರೆಶ್ ಸ್ನೋಫಾಲ್ ಆಗಿರೋದು ಬೆಳಗ್ಗೆ. ಇಲ್ಲಿ ನೋಡಿ, ಇದೆ ಐಸ್ ಹೆಂಗೆ ಬಿದ್ದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಂದು ಹೆಂಗೆ ಕೂತೈತಿ ಅಂತ. ಇಟ್ಕೊಳ್ಕೊ. ಇಲ್ಲ ಜಸ್ಟ್ ಒಂದ್ಸಲ ಹಿಂಗೆ ಅನ್ನಕ್ಕಷ್ಟೇ ಬಂದಿದ್ದು ನಾನು. ಹಿಂಗೆ ಅನ್ನಕ್ಕೆ ನಾವಿವಾಗ ರಾಜ್ಮಾ ಚಾವಲ್ಲು ಮತ್ತು ಎಲ್ಲೋ ದಾಲ್ ಚಾವಲ್ಲು ಹಿಡಿದೀವಿ, ಜೊತೆಗೆ ರೋಟಿ ಕೂಡ ಹಿಡಿದೀವಿ. ರಾಜ್ಮಾ ಚಾವಲ್ ಅಂತಂದ್ರೆ ಏನಿಲ್ಲ, ರಾಜ್ಮಾ ಇಲ್ಲಿದೊಂದು ಬೆಳೆ, ಚಾವಲ್ ಅಂತಂದರೆ ಅಕ್ಕಿ, ಅನ್ನ ಬಂತು. ರಾಜ್ಮಾ ಅವರೇ ಪಾಪ ಸಜೆಸ್ಟ್ ಮಾಡಿದ್ರು, ರಾಜ್ಮಾ ತಗೊಳ್ಳಿ ಸಕ್ಕತ್ತಾಗಿದೆ ಅಂತ. ಆ್ಯಕ್ಚುಲಿ ಇದು ಸಣ್ಣ ಹೋಟ್ಲೆ, ನಿಮ್ಗೇನು ದೊಡ್ಡ ಹೋಟ್ಲಲ್ಲ ಆಯ್ತಾ. ನಾವೇ ಹುಡುಕ ಬಂದು ಇಲ್ಲೇ ನಿಲ್ಲಿಸ್ವಿ, ನೋಡೋರು ಇಷ್ಟೊಂದು ಚೆನ್ನಾಗೈತೆ. ಜೊತೆಗೆ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ, ಬನ್ನಿ. ಎಸ್, ಹೋಟ್ಲುಗಳನ್ನು ಸುಮ್ಮನೆ ಹಿಂಗೆ ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬಾರ್ದು, ಬಂದು ಹೊರಗಡೆ ವ್ಯೂ ಎಂಜಾಯ್ ಮಾಡಬೇಕು. ನೋಡಿ ಇಲ್ಲಿ, ಇದು ಈಗ ಬಿದ್ದಿರೋದು, ಇದು ಎರಡು ಸ್ನೋ. ನೋಡಿ ಅಣ್ಣ, ಎಂಜಾಯ್ ಮಾಡಿ ಅಣ್ಣ, ನೋಡಿ. ಇದೆಲ್ಲ ಪ್ಲಾಸ್ಟಿಕ್ ಅನ್ಕೊಬಿಡ್ತಾರೆ, ಸ್ವಲ್ಪ ಪ್ಲಾಸ್ಟಿಕ್ಕು, ಮಿಕ್ಕಿದ್ದೆಲ್ಲ ಸ್ನೋ. ಅಂದರೆ ಈಗ ಸ್ನೋ ಇಲ್ಲ ಅಂತಂದರೆ ಇಲ್ಲಿ ಕೂತ್ಕೊಂಡು ತಿನ್ಬೋದಿತ್ತು ನಾವು. ಎಷ್ಟು ಸಾಕಾಗಿದೆ ನೋಡಿ, ಎಲ್ಲ ಮರ ಕಾನ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು. ಸ್ಟಾರ್ಟ್ ಆಯ್ತಾ ಅಂತ? ಮಳೆ ಸ್ಟಾರ್ಟ್ ಆಗಿದೆ, ಕೂತ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ಕೋಬೇಕು. ಕೈ ತೊಳೆದ್ಮೇಲೆ ಭಾರಿ ಹಿಂಸೆ ಆಗ್ತಿದ್ದಿಲ್ಲ. ಅಲ್ಲಿ ಬೆಂಕಿ ಹಾಕಿದ್ದಾರೆ, ಹೋಗೋಣ ಬಿಸಿ ಮಾಡ್ಕೊಳ್ಳೋಣ. ಅಲ್ಲ, ಅಲ್ಲಿ ಹೋಗಕ್ಕಾಗುತ್ತಾ ನಮಗೆ? ಒಳಗಡೆ ಹೋಗೋಣ. ತಾಳಿ ಕಿರಣ್, ಏನೇನೋ ಕಿತ್ಕೊಡ್ತಿದ್ದೀನಿ ಅನ್ಕೊಬಿಡಿ. ಬಿಸ್ಕೆಟ್ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೀವು ಹೊಟ್ಟೆ ಒರೆಸ್ಬೇಕು ಅಂತ ನಿಂತ್ಕೊಂಡ್ರೆ ಚೆನ್ನಾಗಿ ಹೊಟ್ಟೆ ಒರೆಸ್ತೀರಲ್ವಾ ಎದುರುಗಡೆ ಇರೋರನ್ನ? ನಾಯಿಗೆ ಅಂತ ತಗೊಂಡು ನಿನ್ನೆ ರಾತ್ರಿ ನಾವೇ ತಿಂತಿದ್ದೀವಿ ಕಣವು ಪಾರ್ಲೇಟಿನ. ಆದ್ರೂ ಏನಣ್ಣ, ಲ್ಯಾಂಡ್ ಸ್ಲೈಡು ಯೋಚನೆ ಮಾಡಿ, ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸಿರ್ತೀವಿ, ಬುಸುಕ್ಕಂತ ಹಿಂಗೆ ಬಿದ್ದರೆ ಮೇಲ್ಗಡೆಯಿಂದ ಹೆಂಗಾಗಿರ್ಬೋದು ಅಂತ. ಪಾಪ ಅಲ್ಲಿ ಕೆಲಸ ಮಾಡೋರಿಗೆ ಹೆಂಗಾಗಿರ್ಬೋದು. ಎಲ್ಲ ಬಡ್ಕ ಹೋಯ್ತಲ್ಲ. ನನ್ನ ಪ್ರಕಾರ ಇಲ್ಲಿ ಡೆತ್ ಆಗವ್ರೆ ಏನಣ್ಣ. ಈ ಪಿಪಾಟಿ ಕಲ್ಲು ಬಿದ್ದರೆ ಏನಾಗೋದು ಗೊತ್ತೇ? ನನ್ನ ಪ್ರಕಾರ ನೋಡಿದ್ರೆ ಆಗಿದೆ ಏನೋ ಹೆಚ್ಚು. ನೋಡಿ ಬನ್ನಿ, ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಇದು ಈ ಬಂಡೆಗಳು ಯಾಕೆ ಗೊತ್ತಾ ಬೀಳೋದು? ಇದು ನೋಡಿ ಕಲ್ಲು, ಬಟ್ ಸ್ಟಿಲ್ ಶೀಟ್, ಇದು ಶೀಟ್ ತರ ಲೇಯರ್ ತರ. ಅಂದ್ರೆ ನಮ್ಮಲ್ಲಿ ಕಲ್ಲು ಅಂತಂದ್ರೆ ಕಠಿಣವಾಗಿರುತ್ತಲ್ಲ, ಆ ತರ ಇಲ್ಲ ಇದು ನೋಡಿ. ಅಂದ್ರೆ ಅದು ಶೀಟ್ ಅಜ್ಜಿ ಕೂದಲು ಅಂತ ಇದು ಮಾಡ್ತೀವಲ್ಲ, ಆ ತರ ಸೋಂಪ ಪುಡಿ ಬಿಡಿಸಿದಾಗ ಆ ತರ. ಅದು ಗಟ್ಟಿ ಮೈಸೂರು ಪಾಕ್ ಅಲ್ಲ, ಅದು ಗೊತ್ತು ವೈಟ್ ಕಲರ್ದು. ಹಿಂಗೆ ಹೇಳಿದ್ರೆ ಹಿಂಗೆ ಬರ್ತದಲ್ಲ, ಹಂಗೆ ಬಂದ್ಬಿಡುತ್ತೆ. ಹಂಗಾಗಿ ಎಬ್ಕ ಬಂದ್ಬಿಡುತ್ತೆ. ಸೊ ಅದೇನಾಗುತ್ತೆ, ಅಲ್ಲಿ ಮಣ್ಣು ಮಳೆ ಜಾಸ್ತಿ ಆದಾಗ, ಸ್ನೋ ಜಾಸ್ತಿ ಆದಾಗ ನಿಲ್ಲಲ್ಲ, ಕಿತ್ಕೊಂಡು ಹಂಗೆ ಬಂದ್ಬಿಡುತ್ತೆ. ಫೈನಲಿ ಸತೀಶ್ ಅಣ್ಣನ ಕೈಯಲ್ಲಿ ಗಾಡಿ ಕೊಟ್ಬಿಟ್ಟು ಇವಾಗ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾನೇ ಹೊಡೆದೆ. ಇನ್ನೂ 129 ಕಿಲೋಮೀಟರ್ ಇದೆ, ಬಟ್ ಅಷ್ಟು ಹೊಡಿಯೋಕೆ ಆಗಲ್ಲ. ಮಧ್ಯದಲ್ಲಿ ಎಲ್ಲಾದರೂ ಗಿಂಗ್ಲಾದಲ್ಲಿ ಒಂದು ಆಲ್ಟ್ ಹಾಕ್ಬಿಡೋಣ ಅಷ್ಟೇ. ಯಾವುದಿದು ರಾಂಪುರ್ ಅನ್ಸುತ್ತಿದ್ದು? ಎಸ್ ಹೌದು, ರಾಂಪುರ್ ಮಾರ್ಕೆಟ್. ಇದು ತುಂಬ ದೊಡ್ಡದಾಗಿದೆ ಕಣೋ. ಹೌದೇನು? ಸಟ್ಲೂಜ್ ವ್ಯೂ ಅಂತ ನೋಡಿ, ಇಷ್ಟು ಚೆನ್ನಾಗಿ ಮಾಡೋರೆ. ಏನಕ್ಕೆ ಹೇಳಿ? ಸುಜಾತ ವ್ಯೂ ಅಂತ ನನ್ನ ತಲೆ. ಇಲ್ಲ, ನದಿನ ಹೋಗಿ ನೋಡಕ್ಕೆ, ಸಟ್ಲೂಜ್ ರಿವರ್ನ ನೋಡಕ್ಕೆ ವ್ಯೂ ಪಾಯಿಂಟ್ ತರ ಏನೋ ಮಾಡಿರ್ತಾರೆ ಕೆಳಗಡೆ. ಕೆಳಗಡೆ ಇಲ್ಲ ರೀತಿ ಇದೆ. ಅನಾದಿ ಕಾಲದಲ್ಲಿ ನಮ್ಮ ಇದು ಸ್ಟಾರ್ಟ್ ಆಯ್ತಲ್ಲ, ಅವಾಗ ನದಿ ಪಕ್ಕದಲ್ಲಿ ಮನೆ ಕಟ್ಕೊತಿದ್ರು ಅಂದ್ರೆ ಇದೆ. ಅದಿದೆ ನಾಗರಿಕತೆ, ಸಿಂಧು ನಾಗರಿಕತೆ, ಹರಪ್ಪ ನಾಗರಿಕತೆ, ಹಂಗೆ ಇದು ಸಟ್ಲೇಜ್ ನಾಗರಿಕತೆ. ಇಲ್ಲಿ ಉಟ್ಕೊಂಡ್ರೆ ಮನೆ ಕಟ್ಕೊಳ್ಳೋದು. ಅಯ್ಯೋ ಯಪ್ಪ, ಆ್ಯಕ್ಚುಲಿ ಒಂದು ಸ್ಟಾಪ್ ಕೊಟ್ಟಿದ್ರು ನೋಡ್ಕೊಂಡು ಹೋಗ್ಬೋದಿತ್ತು. ಬರುವಾಗ ನೋಡೋಣ ಚೆನ್ನಾಗೈತಿ. ಇದೊಂದು ಪ್ಲೇಸ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಸಟ್ಲೂಜ್ ವ್ಯೂ ನೋಡಲೇಬೇಕು. ವಾಪಸ್ ಹೋಗುವಾಗ ಸಟ್ಲೂಜ್ ವ್ಯೂ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ. ನನಗೊಂದು ಫಂಡ ಅಂತೂ ಗೊತ್ತಾಯ್ತು ಈ ಸರಿ. ಇದರಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಬರೀ ವೆಜ್ ತಿನ್ನಬೇಕು. ಇನ್ನೇನು ನಾನ್ ವೆಜ್ ಮುಟ್ಲೇಬಾರ್ದು ಟ್ರಾವೆಲಲ್ಲಿ, ಗೊತ್ತಾಯ್ತಲ್ವಾ?
ಅದಕ್ಕೆ ನೋಡಿ ನನ್ನನ್ನು ನೀವು ದೇವ್ರು ಮಾಡಿ ಎಣ್ಣೆ ಕುಡಿದು ನಿದ್ರೆನೂ ಇಲ್ಲ ಅಂದ್ರೂ ನಾನು ಆರಾಮಾಗಿ ಹೊಡಿತಾ ಇದ್ದೀನಿ ಅಂದರೆ ಹೊಟ್ಟೆ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ವೆಜ್ಜಿನ ಮಹಿಮೆ. ಅಂದರೆ ನಾನ್ ವೆಜ್ ಇಷ್ಟ ಇಲ್ಲ ಅಂತಲ್ಲ, ಅದು ಟ್ರಾವೆಲ್ ಇರುವಾಗ ತುಂಬ ರಿಸ್ಕ್ ಕೊಡಬಾರ್ದು ನಮ್ಮ ಇಂಟ್ರೆಸ್ಟಿಂಗ್ಗೆ. ನೀವು ಇನ್ನೊಂದು ಗೊತ್ತಾ, ನಾನು ಇನ್ನೂ ಒಂದು ಮಾಡ್ತೀನಿ, ನಾನು ಟ್ರಾವೆಲಲ್ಲಿ ಇದ್ದಾಗ ತಿನ್ನೋದೇ ಇಲ್ಲ ಹೇಳಬೇಕು ಅಂದರೆ. ಹಂಗಿದ್ರೆ ಗ್ಯಾಸ್ ಕಟ್ಕೊಬಿಡುತ್ತೆ. ಕಮ್ಮಿ ಮಾಡ್ತೀನಿ, 2 ಹೊತ್ತು ಆ ಥರ ಮಾಡ್ಕೊತೀನಿ ನಾನು. ರಾಂಪುರ್ ದಾಟಿ ಇವಾಗ ಸೋನಿ ಅನ್ನೋ ಒಂದು ಊರಲ್ಲಿ, ಅಲ್ಲ ಬದಲ್ ಅನ್ನೋ ಒಂದು ಊರಲ್ಲಿ ಪೆಟ್ರೋಲ್ ಫ್ಯೂಲ್ ಹಾಕ್ಸ್ತಾ ಇದ್ದೀವಿ. ಸೊ ಇಲ್ಲೇ ಇವತ್ತು ಆಲ್ಟು. ಎಷ್ಟಾಯ್ತು ಅನ್ನೋ ಟೈಮು? 7 ಗಂಟೆ. ಸೊ ಇದೇ ಊರಲ್ಲಿ ಇವಾಗ ರೂಮ್ ನೋಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಬಂದು ಉಳ್ಕೊಂಡಾಯ್ತು. ಬೆಳಗ್ಗೆ ಇಲ್ಲಿಂದ ಹೊರಡ್ತೀವಿ ಟುವರ್ಡ್ಸ್ ಚಿಟ್ಕುಲು. ಈಗ ಹೋಗೋದು ಬೇಡ, ರೀಸನ್ ಯಾಕೆ ಅಂತಂದರೆ ಸಾಂಗ್ಲದಿಂದ ಮುಂದ್ಗಡೆ ಚಿಟ್ಕುಲ್ಗೆ ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿ ಸ್ನೋಫಾಲ್ ಎಲ್ಲ ಆಗಿ ಏನೇನೋ ಸೀನ್ಗಳಾಗಿದೆ. ಹಾಗಾಗಿ ನಾವು ಇವಾಗ ಡಿಸೈಡ್ ಮಾಡಿದ್ದೀವಿ ಬೇಡ, ಇಲ್ಲೇ ಉಳ್ಕೊಳ್ಳೋಣ ಅಂತ. ಇನ್ನು ಇದ್ರ ಮೇಲೆ ಹೊಡೆಯೋಕ್ಕಾಗತ್ತೆ ಅಣ್ಣ? ಆಗಲ್ಲ ಅಲ್ವಾ? ಸಾಕು ಬಿಡಿ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಿನ್ನ ಅಲ್ವಾ? ಕತ್ಲಾದ್ಮೇಲೆ ಓಡ್ಸೇನು ಪ್ರಯತ್ನ ರೋಡಲ್ಲಿ ಇಲ್ಲಿ ಬಂದಿರೋದೇ ಅಲ್ಲಿಂದ ನೋಡೋಕ್ಕೆ. ಕತ್ಲಾದ್ಮೇಲೆ ಓಡ್ಸೇನು ಮಾಡೋಣ ಗಾಡಿನ. ನಮ್ಮ ಜರ್ನಿ ಇರೋದೇ ಸ್ಪಿಟಿ ವ್ಯಾಲಿ. ಹಿಂಗೆ ಹೋಯ್ತಾ ನೋಡ್ಕೊಂಡು ಹೋಗೋದು. ಕತ್ಲಾದ್ಮೇಲೆ ಕಾಣದಿದ್ದು ಸೌಂದರ್ಯ ಯಾತಕ್ಕೆ? ಹೌದು, ಅದಕ್ಕೆ ಹಂಗೆ ನೋಡೋಕೆ ಬೇರೆ ಇನ್ನೊಂದು ಅರ್ಥ ಕೊಡ್ತೀವಿ. ಅದಕ್ಕೆ ನಾವು ಬೆಳಗ್ಗೆ ಎತ್ತೋಯ್ತೀವಿ. ಗುಡ್ ನೈಟ್. ಓಕೆ, ಬಾಯ್ ಬಾಯ್.